ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚರ್ಚೆ ಏನೇನಾಗುತ್ತೆ ಅನ್ನೋದು ವಿಪಕ್ಷದವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ರೂಲ್ 64 ಅಥವಾ ಬೇರೆ ಬೇರೆ ಅವಕಾಶಗಳಿರುತ್ತಲ್ಲ ಅವ್ರಿಗೆ ರೈಸ್ ಮಾಡೋದಕ್ಕೆ. ಮತ್ತು ಕಬ್ಬಿಂದು ಸಮಸ್ಯೆ ಅದು ಕೂಡ ಪರಿಹಾರ ಸರ್ಕಾರ ಆಸಕ್ತಿ ತಗೊಂಡು ಮಾಡಿದೆ. ಮತ್ತು ಮೆಕ್ಕೆಜೋಳದ್ದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಷ್ಟು ಬಿಟ್ಟರೆ ಉಳಿದಾಗ ನೋಡೋಣ ಏನೇನು ಅವ್ರು ಕೇಳ್ತಾರೋ ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ. ಮತ್ತು ವಿಶೇಷವಾಗಿ ಬೆಳಗಾಂ ಸೆಷನ್ನಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಕೊಡುತ್ತೆ. ಸರ್, ಈಗ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತ BJP ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ಲಾನ್ ಮಾಡಿದೆ. ಈಗ BJPಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ. BJP ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ. ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಗೋಲಿಬಾರ್ ಮಾಡಿದ್ರು, ಜ್ಞಾಪಕ ಇದೆಯಾ, ಗೊಬ್ಬರಕ್ಕೋಸ್ಕರ. ಅದಾದಮೇಲೂ ಕೂಡ ರೈತರ ಸಾಲ ಮನ್ನಾ ಮಾಡಲಿಲ್ಲ ಅವರು. ಆಮೇಲೆ 2008ರಲ್ಲಿ ಮ್ಯಾನಿಫೆಸ್ಟೋದಲ್ಲಿ BJP ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ನಮ್ಮ ತಿಮ್ಮಾಪುರ ಯಾರೋ ಒಬ್ಬರು ಸದಸ್ಯರು, ಕಾಂಗ್ರೆಸ್ ಸದಸ್ಯರಾಗ ಅವರು ಆಗ ವಿಧಾನ ಪರಿಷತ್ತಲ್ಲಿದ್ದರು ಅನಿಸುತ್ತೆ. ಆಗ ಕೇಳಿದಾಗ ರೈತರ ಸಾಲ ಮನ್ನಾ ಮಾಡಿ ಅಂತ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಜ್ಞಾಪಕ ಇದೆ ನಿಮಗೆ, ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದರು. ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ಉತ್ತರ ಕೊಡುವಾಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದರು. ಆಮೇಲೆ ಹಿಂದೆ 2 ಬಾರಿ 2008ರಿಂದ 13, 19ರಿಂದ 23ವರೆಗೂ ಇದ್ದಂಥ 9 ವರ್ಷಗಳ ಅವಧಿಯಲ್ಲಿ ಸಮ್ಮಿಶ್ರ ಸರ್ಕಾರ ಸೇರಿಸಿದ್ರೆ 10 ವರ್ಷ ಆಗುತ್ತೆ. ಇವರು ಯಾವತ್ತೂ ಕೂಡ ರೈತರ ಪರ ನಿರ್ಣಯಗಳು ತಗೊಳ್ಳೇ ಇಲ್ಲ. ರೈತರ ಪರವಾಗಿ ನಿರ್ಣಯಗಳನ್ನು ತಗೊಂಡಿದ್ದು ನಾವು. ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತೆ. ಈಗ ಉದಾಹರಣೆಗೆ ಸಕ್ಕರೆ ಬೆಲೆ ನಿಗದಿ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಇಂಪೋರ್ಟು ಎಕ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಡೋದು ಯಾರು? ಕೇಂದ್ರ ಸರ್ಕಾರ. ಮೊಲಾಸಿಸ್ನ ಕಂಟ್ರೋಲ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಆದರೆ ಜವಾಬ್ದಾರಿ ಮಾತ್ರ ನಮ್ಮ ಮೇಲೆ ಹಾಕ್ತಾರೆ. ಅವ್ರ ಜವಾಬ್ದಾರಿನೂ ನಮ್ಮ ಮೇಲೆ ಹಾಕ್ತಾರೆ ಅಷ್ಟೇ. ಅವ್ರು ಏನೇ ಹೇಳ್ಕೊಂಡ್ರು ಕೂಡ ನಮ್ಮ ಪಕ್ಷ ಕಬ್ಬಿನ ವಿಚಾರವಾಗಿರ್ಬೋದು ಅಥವಾ ಮೆಕ್ಕೆಜೋಳದ ವಿಚಾರದಲ್ಲಿ ಸಮರ್ಥವಾಗಿ ನಮ್ಮ ಸರ್ಕಾರ ನಿಭಾಯಿಸಿದೆ.